ಸರಿ ಕಣವ, ನಾನು ಅವ್ರಿಗೆ ಬೈದು ಬುದ್ಧಿ ಹೇಳ್ತೀನಿ, ನೀವು ಸಮಾಧಾನವಾಗಿರು. ಇಲ್ಲ ಅಣ್ಣ, ನಾನ್ ಸಮಾಧಾನವಾಗಿರ್ಬೇಕು ಅಂದ್ರೆ ಅವ್ರ ಕೆಲ್ಸದ ಹೋಗ್ಬೇಕು ಅಷ್ಟೇ. ಬೇಬಿ, ಯಾಕೆ ಹೀಗೆ ಮಾಡ್ತಿದ್ಯಾ? ಅವ್ರು ಹೇಳ್ದಾಗೆ ಕೇಳುತ್ತಾನೆ. ಏಯ್, ನೀನ್ ಮಾತಾಡ್ಬೇಡ, ಬಾಯ್ ಮುಚ್ಕೊಂಡು ನಿಂತ್ಕೋ. ಸಿಂಚನ, ನಾನು ನಿನಗೆ ಹೇಳಿದೆ ಒಬ್ಳೆ ಹೊರಗಡೆ ಹೋಗಬೇಡ ಅಂತ. ಈಗ ನೀನು ಆಡ್ತಿರೋದು ನೋಡಿದ್ರೆ ನಿನಗೆ ಗಾಳಿ ಸೋಕಿದೆ ಅನ್ಸುತ್ತೆ. ಮರಿಗೌಡ ಶಾಸ್ತ್ರಿಗಳನ್ನ ಕರೆಸಿ ಒಂದು ಪೂಜೆ ಮಾಡ್ಸೋಣ ಕಣೋ. ಅಂದ್ರೆ ನಿನ್ ಮಾತನಾಡ್ತಾ ಏನು? ನಾನು ಹುಚ್ಚಿನ? ಹುಚ್ಚಿಡ್ದಿದ್ಯಾ? ಹೌದು, ನಾನು ಹುಚ್ಚಿನಿ, ನಾನು ಸರಿಗಿಲ್ಲ. ಹುಚ್ಚಿನಿ. ನೀನು ಹಿಂಗೆ ಆಡಿದ್ರೆ ಎಲ್ಲರೂ ಎದುರ್ಕತಾರ ಕಣವ. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬಸ್ ಸಮಾಧಾನ ಮಾಡ್ಕೋ, ಸುಮ್ಮನಿರು ನೀನು. ಕೂತ್ಕೋ ಕೂತ್ಕೋ ಬಸ್ಸಿ, ಕೂತ್ಕೋ, ಸುಮ್ಮನೆ ಕೂತ್ಕೋ. ಯಾಕೆ ಹಿಂಗೆ ಆಡ್ತಾ ಇದ್ದೀ? ಬಸ್ಸಿ ಸಮಾಧಾನವಾಗಿರು. ಯಾರೋ ಏನೋ ಅಂದ್ರು ಅಂತ ನೀನು ಯಾಕವ ಇಷ್ಟು ತಲೆ ಕೆಡಿಸ್ಕೊಂಡಿಯಾ? ಏನಾಗದೆ, ಏನ್ ನಡೆದದೆ ಅಂತ ನಮಗ್ ಗೊತ್ತಿಲ್ವೇ? ಬಸ್ಸಿ ಸಮಾಧಾನ ಮಾಡ್ಕೋ. ನೋಡು, ಒಂದ್ ಕೆಲಸ ಮಾಡು, ನೀನು ಮನೆ ಕಡೆ ನಿದ್ದೆ ಮಾಡು, ಎಲ್ಲ ಸರಿ ಹೋಯ್ತದೆ. ನೀನು ಮಲ್ಕೋ. ಸಿಂಚನ, ನೀನು ಹೀಗೆ ಆಡಿದ್ರೆ ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಕಣೆ. ಆಗಿದ್ದು ಆಗೋಯ್ತು, ಅದ್ರ ಬಗ್ಗೆ ಈಗ ಯೋಚನೆ ಮಾಡಿದ್ರೆ ಹೇಗೆ? ನೋಡಮ್ಮ, ಇನ್ನು ಮುಂದೆ ನಿನಗೆ ಯಾರು ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೊಳ್ತೀವಿ. ನೀನು ಮಲ್ಗೋಕ್ಕಂತ. ಅವ್ವ, ಆಹಾ ಲಕ್ಷ್ಮಿ, ಊಟ ಅಂತೂ ಅದ್ಭುತವಾಗಿತ್ತು. ಲಲಿತಾ ನನ್ನಿಂದ ದೂರ ಆದಮೇಲೆ ಈ ಥರ ಊಟ ಮಾಡಿ ಎಷ್ಟೋ ದಿವಸಗಳಾಗಿತ್ತು. ಆಹಾ, ಅದೇನು ಒಬ್ಬಟ್ಟು, ನುಚ್ಚಿನುಂಡೆ, ಅನ್ನ, ತಿಳಿಸಾರು, ಆಹಾ ಆಹಾ, ತಿಳಿಸಾರು ಅಂತೂ ಸೂಪರ್, ಸಖತ್ತು. ಅಯ್ಯೋ ಮಾವಯ್ಯ, ಅತ್ತೆನೇ ಮುಂದೆ ನಿಂತು ಇದೆಲ್ಲ ನಮ್ಮ ಅಣ್ಣಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿಸಿರೋ ಅಡುಗೆ ಅದು. ಓಹೋ, ಅಪ್ಪಂಗೆ ಏನೇನು ಇಷ್ಟ ಅಂತ ಅತ್ತೆಗೆ ಇನ್ನೂ ನೆನಪಿದೆ. ಇಲ್ಲದೆ ಇರುತ್ತಪ್ಪ, ಅವಳು ನಮ್ಮ ಜೊತೆ ಇದ್ರೂ ಮನಸ್ಸೆಲ್ಲ ತವ್ರ ಮನೆಯಲ್ಲೇ ಇರ್ತಾ ಇತ್ತು. ದಿನಕ್ಕೆ ಒಂದು ಸಲನಾದರೂ ಅಣ್ಣ ಅತ್ತಿಗೆ ಅಪ್ಪನ ನೆನಪು ಮಾಡ್ಕೊಳ್ಳೋದೆ ಅವಳು ದಿನನೇ ಕಳೆದಿಲ್ಲ. ತಗೊಳ್ಳಿ, ಅತ್ತೆಗೆ ಸ್ವೀಟ್ ತಿನ್ಸಿ. ಲಕ್ಷ್ಮಿ, ಇನ್ನೂ ಸ್ವಲ್ಪ ತಿನ್ನು. ಏನಣ್ಣ ನೀನು, ನಾನೇನು ಚಿಕ್ಕ ಮಗುನ ಈ ಥರ ತಿನ್ನಿಸ್ತಿದ್ಯಾ? ಲಕ್ಷ್ಮಿ, ನೀನೆಷ್ಟೇ ದೊಡ್ಡವಳಾಗಿದ್ರು ನಮ್ಮ ದೃಷ್ಟಿಲಿ ಇನ್ನು ಚಿಕ್ಕ ಮಗುನೇ ಕಣಮ್ಮ. ಲಕ್ಷ್ಮಿ ತುಂಬ ಚಿಕ್ಕವಳಾಗಿದ್ದಾಗ ನಾನು ಊರು ತುಂಬ ಅವಳನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೆ. ನೋಡಿದವರೆಲ್ಲ ಏನಪ್ಪ ಆ ಹುಡುಗಿನ ಕೆಳಗಿಳಿಸೋದೇ ಇಲ್ಲ, ಏನು ಕಾಲು ಸೌದೋಗುತ್ತಾ ಅಂತ ತಮಾಷೆ ಮಾಡ್ತಾಯಿದ್ರು. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಊರು ತುಂಬ ಸುತ್ತಿಸ್ತಾ ಇದ್ದೆ.
ಹಾಂ, ನಮ್ಮ ಲಕ್ಷ್ಮಿಗೆ ಪೆಪ್ಪರ್ಮೆಂಟ್ ಅಂದ್ರೆ ತುಂಬ ಇಷ್ಟ. ಆ ಪೆಪ್ಪರ್ಮೆಂಟ್ನ ಅಪ್ಪಂಗೆ ಕೇಳ್ಬಿಟ್ರೆ ಬೈದ್ಬಿಡ್ತಾರೆ ಅಂತೇಳಿ ನನ್ನ ಕೇಳಿ ತರಿಸ್ಕೊಳ್ತಾ ಇದ್ಲು. ತಂದ ಮೇಲೆ ಅದನ್ನ ಕದ್ದು ಮುಚ್ಚಿ ತಿಂತಿದ್ಲು. ಅಲ್ವಾ ಲಕ್ಷ್ಮಿ? ಆ ಕಾಲ ಎಷ್ಟು ಚೆನ್ನಾಗಿತ್ತು, ಆದ್ರೆ ಈಗ ಬದಲಾಗ್ಬಿಟ್ಟಿದೆ. ಬದಲಾಗಿರೋದು ಕಾಲ ಅಷ್ಟೇ, ನೀವಿಬ್ಬರ ಮಧ್ಯೆ ಇರೋ ಪ್ರೀತಿ ಅಲ್ಲ. ಹೌದಪ್ಪ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟು ವರ್ಷ ಬೇಕಾಯಿತು. ಲಲಿತಾ ಯಾವಾಗಲೂ ಹೇಳ್ತಾನೆ ಇದ್ಲು, ಆದರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳು ಇದ್ದಿದ್ರೆ ನಾವೆಲ್ಲ ಈ ಥರ ಸಂತೋಷವಾಗಿರೋದನ್ನು, ಒಟ್ಟಿಗೆ ಇರೋದನ್ನು ನೋಡಿ ಎಷ್ಟು ಆನಂದ ಪಡ್ತಿದ್ಲು ಗೊತ್ತಾ? ಅವತ್ತು ಅವಳು ಮಾತು ಕೇಳಿದಿದ್ರೆ ಇವತ್ತು ಅವಳು ನಮ್ಮ ಜೊತೆನೇ ಇರ್ತಾ ಇದ್ಲು. ಆದರೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ನೋಡಿ, ಎಲ್ಲರೂ ಖುಷಿಯಾಗಿರುವಾಗ ಯಾತಕ್ಕೆ ಹಳೆ ವಿಷಯಕ್ಕೆ ಹೋಗ್ತಿದ್ದೀರಾ? ಏನೋ ವಿಷಯಗಳಿಗೆ ಆಗಿದ್ದಾಗೋಯ್ತು, ಅವರೆಲ್ಲೂ ಹೋಗಿರಲ್ಲ. ನೀವಿಬ್ಬರು ಹೀಗೆ ಒಂದಾಗಿರೋದನ್ನ ಮೇಲ್ಗಡೆಯಿಂದ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಈ ಟೈಮಲ್ಲಿ ಜಾನು ಇದ್ದಿದ್ರೆ ಅವಳು ಖುಷಿ ಪಟ್ಟಿರೋಳು. ಹಾಂ, ಜಾನ್ವಿಗೆ ನಾವು ಇಲ್ಲಿಗೆ ಬಂದಿರೋ ವಿಷಯನ ಯಾರೂ ಹೇಳ್ಬಿಡಿ. ಅವರಿಬ್ಬರನ್ನ ಮನೆ ಕರೆದು ಗಂಡ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತೂ ಒಂದು ಖುಷಿ ಆದಮೇಲೆ ಇನ್ನೊಂದು ಖುಷಿ ಕ್ಷಣ ಬರ್ತಾನೆ ಇರುತ್ತೆ ಅನಿಸುತ್ತೆ. ಹೌದಮ್ಮ, ಜಾನು ಎಲ್ಲ ಅವ್ರ ಅಮ್ಮನ ಥರನೇ. ಲಕ್ಷ್ಮಿಗಿರೋ ದೊಡ್ಡ ಮನಸ್ಸು ಅವಳಿಗೂ ಇದೆ. ನೀನು ಅಷ್ಟೇನಾ? ನಿನ್ನ ಮಗನ್ನ ತುಂಬ ಚೆನ್ನಾಗಿ ಬೆಳೆಸಿದ್ಯಾ. ಗುರು ಹಿರಿಯರು ದೊಡ್ಡವರು ಅಂದರೆ ಎಷ್ಟು ಗೌರವ ಕೊಡ್ತಾನೆ. ಈಗಿನ ಕಾಲದ ಮಕ್ಕಳಲ್ಲಿ ಇಂಥ ಗುಣಗಳು ನೋಡೋದೇ ತುಂಬ ವಿರಳ ಆಗೋಗಿದೆ. ನಾನು ಈಗ ಬದಲಾಗೋಕ್ಕಿಂತ ಒಂದಷ್ಟು ವರ್ಷ ಮೊದಲೇ ಬದಲಾಗಿದ್ದರೆ ನಿನ್ನ ಮಗಳು ನನ್ನ ಸೊಸೆ ಆಗಿದ್ದು. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತನಾ? ಲಲಿತಾ ಬರೆದಿರೋ ಡೈರಿನ ಓದಿದ್ದೀನಿ ನಾನು. ಜಾನು ನಮ್ಮ ಮನೆ ಸೊಸೆನೆ. ಹಾಂ, ನಾವೆಲ್ಲ ಒಂದಾಗೋದಕ್ಕೆ ಕಾರಣನೇ ಅವಳು, ನಿನ್ನ ಮಗಳು. ಹಾಗಾಗಿ ಅವಳನ್ನು ಮನೆ ಕರೆದು ಒಂದು ಭರ್ಜರಿ ಊಟ ಹಾಕಿಸ್ಬಿಡ್ತೀನಿ.